ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಈಗ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ತುಂಬ ಜಾಸ್ತಿ ಆಗ್ತಾ ಇವೆ, ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀವಿ? ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ತಾ ಇದೆ, ಆದರೆ ಕೆಲವೊಂದು ಮಾಫಿಯಾಗಳು ಆಗಿದೆ. ಮಾಫಿಯಾಸ್ ಏನಂದರೆ, ಕೆಲವರು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದ್ಕೊಂಡು ಯೂಟ್ಯೂಬಲ್ಲೇ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಅಫಿಲಿಯೇಷನ್ ಇಲ್ಲ, ಎಲ್ರಿಗೂ ಒಂಥರ ಒಂದು ಮಾಫಿಯಾ ಕ್ರಿಯೇಟ್ ಆಗಿ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ಹೋಗೋದು, ನಮ್ದು ಇಂಥ ಚಾನಲ್ ಅಂತ ಹೇಳೋದು, ಅವ್ರಿಗೆ ಯಾವ ರೆಕಗ್ನಿಷನ್ ಇಲ್ಲ. ಅಂಥ ಚಾನಲ್ ಅವ್ರ ವಿರುದ್ಧವೂ ನಮಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸು ಬಂದಿದೆ. ಆನ್ಲೈನ್ ಚಾನಲ್ಸ್ ಅಂತ ಹೇಳ್ಕೊಂಡು ಈ ಥರ ಹೋಗಿ ಜನರಿಗೆ ಒಳ್ಳೆ ಮೀಡಿಯಾದ್ದು ಅವ್ರದ್ದು ಹೆಸರನ್ನು ಇವರು ಕೆಡಿಸ್ತಾ ಇದ್ದಾರೆ, ಅಂಥವ್ರದ್ದು ಇದ್ದಾರೆ ಸ್ವಲ್ಪ ಜನ. ಏನು ಕಡಿವಾಣ ಹಾಕೋದು, ಏನು ಕ್ರಮ ಕೈಗೊಳ್ಳೋದು? ನಮ್ಮ ICJ ಕಡೆಯಿಂದ ನಾವು ಬಂದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಅದನ್ನು ತಿಳಿಸ್ತಾ ಇದ್ದೀವಿ, ಈ ಥರ ಹಿಂಗೆ ಆಗ್ತಾ ಇದೆ ಅಂತ. ಕೆಲವೊಂದು ಆನ್ಲೈನ್ ಮೀಡಿಯಾಸ್ ಮೇಲೆ ಒಂಥರ ನಾನು ಒಂದು ರಿಕ್ವೆಸ್ಟ್ ಏನಂದರೆ, ಆನ್ಲೈನ್ಸ್ ಈ ಥರ ಮೀಡಿಯಾ ಮೇಲೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೋಬೇಕು. ಯಾಕಂದರೆ ತುಂಬ ಜನ ಇವಾಗ ಏನಾಗಿ ಎಕ್ಸಾಂಪಲ್ ಅಂತಂದರೆ, ಕೆಲವೊಂದು ಯಾರಾದರೂ ಒಂದು FIR ಮಾಡಿಬಿಟ್ರು. FIR ಆಗಿಬಿಟ್ರೆ ಅವನು ಡಿಸೈಡ್ ಮಾಡ್ಕೋದು ಕೋರ್ಟು. ಅದ್ರ ಮುಂಚೆ ಅವನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು, ಇಲ್ಲಾಂದ್ರೆ ನಿಮ್ಮ ಮ್ಯಾಗ ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂದ್ಬಿಟ್ಟು ತುಂಬ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಇವಾಗ. ಒಂದು ದೊಡ್ಡ ಮಾಫಿಯಾನೇ ಅದ್ರ ಹಿಂದೆ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಕಡೆಯಿಂದನೂ ಒಂದು ಇದು ಸಜೆಷನ್ಸ್ನ ಕೊಟ್ಟಿದ್ದೀವಿ. ಈ ಥರ ಈ ಆನ್ಲೈನ್ ಚಾನಲ್ಸ್ ಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ವೆರಿ ಸ್ಟ್ರಾಂಗ್ ಇದೆ ಎಲ್ಲ ಕಡೆ, ತುಂಬ ಡಿಜಿಟಲ್ ಮೀಡಿಯಾನೇ ವೆರಿ ಸ್ಟ್ರಾಂಗ್. ಒಳ್ಳೆಯವರಿದ್ದಾರೆ, ತುಂಬ ಜನ ಒಳ್ಳೆಯವರಿದ್ದಾರೆ ಸೋಷಿಯಲ್ ಮೀಡಿಯಾ, ಎಲ್ಲರೂ ಅಂತಲ್ಲ. ಆದರೆ ಕೆಲವೊಂದು ಮಾಫಿಯಾಸು, ಈ ಮಾಫಿಯಾಸ್ ವಿರುದ್ಧ ಆ್ಯಕ್ಷನ್ ತೊಗೋಬೇಕು. ಆಮೇಲೆ ಕೆಲವೊಂದು ಆಫೀಸರ್ಸ್ ಬಂದು ಈ ಮಾಫಿಯಾ ಜೊತೆ ಲಿಂಕ್ ಆಗಿದ್ದಾರೆ. ಆ ಆಫೀಸರ್ಸ್ ಲಿಸ್ಟ್ ಎಲ್ಲ ನಮ್ಮ ಹತ್ರ ಇದೆ. ಆ ಲಿಸ್ಟ್ಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗವರ್ನರ್ಗೂ ನಾನು ಕೊಡ್ತಾಯಿದ್ದೀನಿ. ಮೇನ್ ಮೀಡಿಯಾಕ್ಕಿಂತ ಈ ಸೋಷಿಯಲ್ ಮೀಡಿಯಾಗಳು ತುಂಬ ಸ್ಟ್ರಾಂಗಾಗಿ ವರ್ಕ್ ಮಾಡ್ತಾ ಇದೆ. ಎಷ್ಟೋ ಸಲ ಈಗ ತುಂಬ ಸಮಸ್ಯೆಗಳ ಬಗ್ಗೆ ಹೈಲೈಟ್ ಮಾಡೋ ವಿಷಯದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೋಷಿಯಲ್ ಮೀಡಿಯಾಸ್ ತುಂಬ ಒಳ್ಳೊಳ್ಳೆ ಸುದ್ದಿನ ತರ್ತಾ ಇದ್ದಾರೆ, ಅದು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಒಳ್ಳೆ ಸುದ್ದಿ ಇದೆ, ಒಳ್ಳೆ ಥರ ಮಾಡ್ತಾನೂ ಇದ್ದಾರೆ. ಆದರೆ ಇವಾಗಲೂ ನಾನು ಹೇಳೋದು ಏನಂದರೆ, ಈ ಮಾಫಿಯಾಸ್ ವಿರುದ್ಧ ಈ ಆಫೀಸರ್ಸ್ಗೂ ಮಾಫಿಯಾಸ್ಗಿರೋ ಲಿಂಕನ್ನು ಪತಡಿಬೇಕು. ಅದಕ್ಕೆ ಹ್ಯಾಂಗೆ ಕಡಿವಾಣ ಹಾಕ್ಬೋದು ಸರ್ಕಾರ ಇದ್ರ ಬಗ್ಗೆ ಅಂತ? ಸರ್ಕಾರನೇ ಆ್ಯಕ್ಷನ್ ತೊಗೋಬೇಕಾಗಿದೆ ಇದ್ರ ಮೇಲೆ. ಇಂಥ ಮೀಡಿಯಾಸ್ನ ಕ್ಯಾನ್ಸಲ್ ಮಾಡಿಸ್ಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು. ಇಂಥ ಆಫೀಸರ್ಸ್ ಇನ್ವಾಲ್ವ್ ಇದ್ದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದು ಆನ್ಲೈನಲ್ಲಿ ಹೋಗ್ತಾ ಇರುತ್ತೆ. ಅದರಲ್ಲಿ ಸಾಕಷ್ಟು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ ಉದಾಹರಣೆಗಳಿದೆ, ಅದು ಎಷ್ಟೋ ಬ್ಲ್ಯಾಕ್ ಮೇಲ್ ಮಾಡಿರತಕ್ಕಂಥ ಉದಾಹರಣೆಗಳು ಬರ್ತಾ ಇದ್ದಾವೆ. ಬಟ್ ಅದಕ್ಕೆ ಏನು ಮಾನದಂಡ ಫಿಕ್ಸ್ ಮಾಡ್ಬೋದು ಸರ್? ನಿಮ್ಮ ಥರದಲ್ಲಿ ಈ ಥರದ ಮೀಡಿಯಾನ ಉಳಿಸ್ಬೇಕು, ಈ ಥರದವನ್ನ ವಜಾ ಮಾಡಬೇಕು ಅಂತಕ್ಕಂಥ ಮಾನದಂಡ ಏನು? ಮಾನದಂಡ ಏನಂದರೆ, ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದರೆ ಈ ಆನ್ಲೈನ್, ಇವಾಗ ಕೇರಳದಲ್ಲಿ ಇತ್ತೀಚೆಗೆ ಈ ಥರ ತುಂಬ ಚಾನಲ್ಸ್ ಮೇಲೆ ಅವ್ರು ಆ್ಯಕ್ಷನ್ ತೊಗೊಂಡ್ರು. ತುಂಬ ಜನದ ಮೇಲೆ ಆ್ಯಕ್ಷನ್ ತೊಗೊಂಡು ಅದನ್ನ ಸ್ಟಾಪ್ ಮಾಡಿಸಿದ್ರು. ಏನು ಎಲ್ಲ ಕಡೆ ಹೋಗೋದು ಅವ್ರನ್ನ ಇವ್ರದ್ದು ಏನು ಪ್ಲ್ಯಾನಿಂಗ್ ಅಂದರೆ, ಕೆಲಸ ಮಾಡಲ್ಲ, ಬ್ಲ್ಯಾಕ್ ಮೇಲ್. ಇದಕ್ಕೆ ಕೆಲವೊಬ್ಬರು ಆಫೀಸರ್ಸ್ ಲೆವೆಲ್ ಇನ್ವಾಲ್ವ್ ಆಗಿದ್ದಾರೆ. ನಮಗೆ ತುಂಬ ನಮ್ಮ ಕಡೆ ಇರೋ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟು ನಮಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಕೆಲವು ದೊಡ್ಡ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಸರ್ಕಾರ ಅವ್ರ ವಿರುದ್ಧನೂ ಆ್ಯಕ್ಷನ್ ತೊಗೋಬೇಕು. ಇದರಲ್ಲಿ ಇಂಥವ್ರನ್ನ ಯೂಸ್ ಮಾಡ್ಕೊಂಡು ಮಾಡೋರ ವಿರುದ್ಧನೂ ಆ್ಯಕ್ಷನ್ ತೊಗೋಬೇಕು. ಅಂದರೆ ಸೀರಿಯಸ್ ಜರ್ನಲಿಸ್ಟ್ಗಳಿಗೆ ಸಮಸ್ಯೆ ಆಗುತ್ತೆ. ಸೀನಿಯರ್ ಜರ್ನಲಿಸ್ಟ್ಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇದರಿಂದ. ನಮ್ಮಲ್ಲಿ ICJದಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದ್ರ ವಿರುದ್ಧ ಬಂದಿದೆ, ಅದ್ರಿಗೆ ನಾವು ಆ್ಯಕ್ಷನ್ ತೊಗೋತಾ ಇದ್ದೀವಿ. ಬಟ್ ಅದಕ್ಕೇನಾದರೂ ಒಂದು ಕಮಿಟಿ ಥರ ರಚನೆ ಮಾಡಿ ಈ ಥರ ಒಳ್ಳೆ ಕೆಲಸ ಮಾಡೋರನ್ನ ಗುರುತಿಸೋದು, ಅಥವಾ ಈ ಥರ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥವನ್ನ ಕಂಪ್ಲೀಟ್ ನಿಲ್ಲಿಸಬೇಕು ಅನ್ನೋ ಥರ ಏನಾದರೂ? ಇವತ್ತು ತಮಗೆ ಗೊತ್ತು, ಅಕ್ರಿಡೇಷನ್ ಕಾರ್ಡ್ ಅಂತ ಕೊಡೋದು ಯಾರಿಗೆ? ದೇ ಆರ್ ನೋನ್ ಆಸ್ ದ ಒರಿಜಿನಲ್ ಜರ್ನಲಿಸ್ಟ್. ಇವ್ರುಗಳು ಹಿಂಗೆ ಸುಮ್ಮನೆ ಪ್ರೆಸ್ ಕಾರ್ಡ್ ಇಟ್ಕೊಂಡು ಹೋಗಿ ಎಲ್ಲ ಕಡೆ ಈ ಥರ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೆಟ್ಟ ಸರ್ತಾನೆ ಅದರಲ್ಲಿ. ಅದೇ ಸರ್ಕಾರ ಇದ್ರ ವಿರುದ್ಧ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ನಾನು ಹೇಳ್ತಾ ಇರೋದು. ಹಾಗೆ ಕೆಲವೊಂದು ಆಫೀಸರ್ಸು ಈ ಸೋಷಿಯಲ್ ಮೀಡಿಯಲ್ಲಿ ಇಂಥ ಮೀಡಿಯಾಸ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು, ನಾನು ಸಿಂಗಮ್, ನಂದು ಈ ಮೀಡಿಯಾ ಹೈಲೈಟು, ಅವರಿಗೆ ಒಳ್ಳೊಳ್ಳೆ ಮೀಡಿಯಾದಲ್ಲಿ ಹೋಗೋದು ಅವ್ರಿಗೆ ಹೈಲೈಟ್ ಕೊಡಲ್ಲ ಅಂತ ಗೊತ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ನಾನು ಲೇಡಿ ಸಿಂಗಮ್ ಅಂತ ಒಂದು ಆಫೀಸರ್ ರೀಸೆಂಟಾಗಿ ಹಾಕ್ಕೊಂಡು ಅವ್ರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸು. ಆದರೆ ಜನರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ ಇವರು. ಏನಂದರೆ, ನಾನು ಲೇಡಿ ಸಿಂಗಮ್ಮು, ನಾನು ಆ ಆಫೀಸರು, ನಾನು ನನ್ನ ಕರಪ್ಷನ್ ಇಲ್ಲ, ಒಂದು ಆಫೀಸರ್ ಕರಪ್ಷನ್ ಇಲ್ಲ ಅಂತೇಳ್ಬಿಟ್ಟು 2,000 ಕೋಟಿ ಹಗರಣದಲ್ಲಿ ಸಿಗಾಕೊಂಡ್ರು. ಈ ಥರ ಈ ಸೋಷಿಯಲ್ ಮೀಡಿಯಾನ ಜನರನ್ನ ಫೂಲ್ ಮಾಡೋಕ್ಕೆ ಇವ್ರು ಯೂಸ್ ಮಾಡ್ತಾ ಇದ್ದಾರೆ, ಇಂಥ ಮೀಡಿಯಾಸ್ನ ಇಟ್ಕೊಂಡು. ಅವ್ರ ವಿರುದ್ಧನೂ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು. ಇಂಥವ್ರು ಸೋಷಿಯಲ್ ಮೀಡಿಯಾಗೆ ಹೋಗಿ ಮಾಡೋರಿಗೆ ಅಂಥ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು. ಇದೇ ನಾವು ಕೇಳ್ಕೊಳ್ತಾ ಇರೋದು. ಸರ್, ಹಾಗೆ ಈಗ ಸೊಸೈಟಿಲಿ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಯಾರು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನಾದರೂ ಒಂದು ಪಾಸಿಟಿವ್ ಮೆಸೇಜ್ ಕೊಡ್ಬೋದು ನಮ್ಮ ಕಡೆ? ಒಳ್ಳೆ ರೀತಿಯಿಂದ ಮಾಡಿದವರಿಗೆ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡ್ತೀವಿ. ನಮ್ಮ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಅಂಥವ್ರಿಗೆ ನಾವು ತುಂಬ ಜನ ಆಫ್ರಿಕಾದಲ್ಲೂ ಇರಲಿ ಇಲ್ಲೂ ಇರಲಿ ಎಲ್ಲ ಜರ್ನಲಿಸ್ಟ್ಗೂ ಅವ್ರಿಗೊಂದು ಚಿಕ್ಕ ಪ್ರಾಬ್ಲಮ್ ಇದ್ರೂ ಅವ್ರಿಗೋಸ್ಕರ ನಮ್ಮ ICJ ಅದನ್ನು ಲೀಗಲ್ ಆಗು ಕೇಸ್ನ ಕಂಟೆಸ್ಟ್ ಮಾಡಿದ್ದೀವಿ ನಾವು.
ಅಂಥವ್ರಿಗೆ ಪ್ರೊಟೆಕ್ಟ್ ಕೊಡ್ತೀವಿ. ಆದರೆ ಈ ಥರ ಮಾಫಿಯಾಗಳಿಗೆ ಯಾವತ್ತೂ ನಾವು ಪ್ರೊಟೆಕ್ಟ್ ಮಾಡಲ್ಲ. ಅಂಥವ್ರಿಗೆ ಕಾನೂನು ಕೈಗೆ ಏನು ಕ್ರಮ ಕೈಗೊಳ್ತೀವೋ ಅದನ್ನು ಕಾನೂನಿಗೆ ಅವ್ರ ಬರುತ್ತೆ ಕಂಪ್ಲೇಂಟ್ ನಾವು ಕೊಡ್ತೀವಿ ಅದ್ರ ವಿರುದ್ಧ. ಅಂದರೆ ಪಾಸಿಟಿವ್ ಆಗಿ ಸೊಸೈಟಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಯಾವುದೇ ಸೋಷಿಯಲ್ ಮೀಡಿಯಾ ಅವರಾದ್ರೂ ಅವ್ರಿಗೆ ನಿಮ್ಮಿಂದ ಸಪೋರ್ಟ್ ಸಿಗ್ತದೆ. 100% ನಮ್ಮಿಂದ ಅದ್ರ ಎಲ್ಲ ಸಪೋರ್ಟ್ ಕೊಡ್ತೀವಿ ನಾವು ಅವ್ರಿಗೆ, ಅಂಥವ್ರು ಕೊಡ್ತೀವಿ, ಮಾಫಿಯಾಸ್ಗಿಲ್ಲ. ಮತ್ತು ನಮ್ದು ಒಂದೇ ಒಂದು ಕೇಳ್ಕೊಳ್ತಾ ಇದೆ ಏನಂದರೆ ಈ ಆಫೀಸರ್ಸ್ ಮತ್ತು ಈ ಲೋಕಲ್ ಮೀಡಿಯಾಸ್ ಏನು ಕನೆಕ್ಷನ್ ಅಂತ ಅದನ್ನು ಆಚೆ ಸರ್ಕಾರ ತರಬೇಕು, ಅದೇ ನಾವು ಕೇಳ್ಕೊಳ್ತೇವೆ. ಡಾಕ್ಟರ್ ಥಾಮಸ್, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್